ಉದ್ಘಾಟನೆ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೀಗ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಅಂಕಿತಾ ಹಾಗೂ ಸಂಗಡಿಗರಲ್ಲಿ ಕೇಳಿಕೊಳ್ಳುತ್ತೇವೆ. ಅಡಿಮುಟ್ಟದೇನು ಆ ದೈವದ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಡೆಸು ಕೈ ಹಿಡಿದು ನಾವಾಡೋ ಪದಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನನ್ನ ದೇಶಕ್ಕಾಗಿ ಸಮರ್ಪಣಾ ಭಾವದಿಂದ ದುಡಿದು ಅದರ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನು ಬಲಗೊಳಿಸುತ್ತೇನೆಂದು ಪ್ರತಿಜ್ಞೆಗೆಯುತ್ತೇನೆ. ಬಾಳೋಣ ಬನ್ನಿ ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ. ರವಿಚಂದ್ರರಂದೇ ನೆಲ ಜಲವು ಒಂದೇ, ಧರ್ಮಗಳಂದೇ ಛಲಬಲವು ಒಂದೇ. ರವಿಚಂದ್ರರಂದೇ ನೆಲ ಜಲವು ಒಂದೇ, ಆಡೋಣ ಬನ್ನಿ ನಾವೆಲ್ಲ ಒಂದಾಗಿ ಬಾಳೋಣ ಬನ್ನಿ. ನೀವು ವಿದ್ಯಾರ್ಥಿಗಳಿಗೆ ನಿಮ್ಮ ಸಹಗಳಿಗೆ ಅಥವಾ ಟೀಚರ್ಗಳಿಗೆ ಗುರುತಿಸಿಕೊಂಡು ಇದು ಮಾಡ್ತಿರೋ ನೀವೇ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರ್ತಾರೆ. ನೀವು ಹೇಳ್ಬೇಕಾದ್ರೆ ಅದು ಏನಾಗ್ತದೆ, NSS ಸೇವಾ ಯೋಜನೆಯ ದೇಶವನ್ನು ನೀವು ಅಳವಡಿಸಿಕೊಂಡಿಲ್ಲ ಅಂತ ಇದೆ. ಅದೇನಿದೆ ಅಂತ ಕೆಲವು ವಿದ್ಯಾರ್ಥಿಗಳನ್ನು ಗುರುತಿಸಬೇಕಾಗ್ತದೆ. NSS ಸೇವಾ ಯೋಜನೆಯ ಖಂಡಿತ ನಾವು ದೇಶ ಸೇವೆ ಮಾಡಲಿಕ್ಕಾಗುವುದಿಲ್ಲ ಮತ್ತು ಸಮಾಜ ಸೇವೆ ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಶಾಲೆಯಲ್ಲಿ ಅದರಲ್ಲೂ KPS ತರಗತಿಯಲ್ಲಿ ಯಾವುದೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದರು ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಕೈಗೊಳ್ಳುವುದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ವಾರಕ್ಕೊಂದು ಮಿನಿಮಮ್ 15 ದಿವಸಕ್ಕೆ ಒಂದಾದರೂ ಕಾರ್ಯಕ್ರಮ ನಡೀತಾ ಇರ್ತದೆ. ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕುಮಟಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಸನ್ಮಾನ್ಯ ಉದಯ್ ನಾಯಕ್ ಅವರೇ, ಪ್ರೌಢಶಾಲಾ ಸಹಶಿಕ್ಷಕ ಸಂಘದ ಅಧ್ಯಕ್ಷರಾದ ಹಾಗೂ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದ ಬೇದಾಸ್ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಇನ್ನೋರ್ವ ಹಿರಿಯ ಶಿಕ್ಷಕರಾದ ಮಂಜುಳಾ ಗುಂಡಾಕರ್ ಅವರೇ, NSSನ ಸಂಚಾಲಕರಾದ ಸುರೇಶ್ ನಾಯಕ್ ಅವರೇ, ನನ್ನ ಎಲ್ಲ ವೃತ್ತಿ ಬಾಂಧವರೇ ಹಾಗೂ ಒಂದು ವಿದ್ಯಾರ್ಥಿನಿಯರೇ, ಈ ಕಾರ್ಯಕ್ರಮವನ್ನು ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮಗೆಲ್ಲ ಹಿತವಚನವನ್ನು ನೋಡಿದಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಉದಯ್ ನಾಯಕ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆ. ಹಾಗೆ ಈ ಕಾರ್ಯಕ್ರಮ ಇಷ್ಟೊಂದು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಜೊತೆಗೆ ಅಧ್ಯಕ್ಷೀಯ ಸಮಾರೋಪ ನುಡಿಗಳನ್ನು ಕೂಡ ತಮಗೆ ತಿಳಿಸಿದ್ದಾರೆ. ಹಾಗಾಗಿ ಅವರಿಗೂ ಸಹ ತಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆ, ತಮಗೆ ಕಾರ್ಯಕ್ರಮದ ಪರವಾಗಿ ವಂದನೆ, ಅಭಿನಂದನೆ. ಇನ್ನು